ಸಾವಿತ್ರಿಯ ನಿರ್ಮಲವಾದ ಪತಿಭಕ್ತಿ ಎದುರು ಯಮ ಕುಬ್ಜನಾದ ಎಂಬಲ್ಲಿಗೆ ವಟಸಾವಿತ್ರಿ ಕಥೆ ಸಂಪೂರ್ಣ ಆಯಿತು. ಎಂಥ ಪತಿವ್ರತೆ, ಹೆಂಡತಿ ಇದ್ರೆ ಹೀಗಿರ್ಬೇಕು ಡಾರ್ಲಿಂಗು. ನೀನಿದ್ಯಾ, ನಾನು ನೆಗಡಿ ಬಂದರೂ ಮಾತ್ರ ಕೊಡಲ್ಲ. ಏ ಹುಡುಗಿ, ಮಂಗಳಾರತಿ ಮಾಡು. ದೇವ್ರೆ, ಇದು ನನ್ನ ಮತ್ತು ಅಮೂಲ್ ಬೇಬಿ ಮೊದಲನೇ ಭೀಮ್ನ ಅಮಾವಾಸ್ಯೆ. ಪ್ರತಿ ವರ್ಷನೂ ನಾನು ಮತ್ತು ನನ್ನ ಗಂಡ ಖುಷಿಯಿಂದ ಈ ಹಬ್ಬ ಮಾಡೋ ಥರ ಆಶೀರ್ವಾದ ಮಾಡು. ಪೂಜೆಗೆಲ್ಲ ತಯಾರಿ ಆಗಿದೆಯೋ ಇಲ್ಲ ಅದನ್ನು ನೆನಪಿಸ್ಬೇಕು? ರೆಡಿ ಇದೆ ಸೀತಮ್ಮ, ಎಲ್ಲ ಸಿದ್ಧವಾಗಿದೆ ಕಡೆ. ನಿಮ್ಮನ್ನು ಕೇಳಿದ್ನೇನ್ರಿ ನಾನು. ವಾಹ್ ಅಣ್ಣ, ವಾಹ್, ಸಖತ್ತಾಗಿ ಹೇಳ್ದೆ. ಇನ್ಮೇಲೆ ನಮ್ಮ ಮನೇಲಿ ಪ್ರತಿದಿನನೂ ಹೆಂಡತಿಯರ ದಿನ. ಬೇಕು ಅಂದ್ರೆ ಇವತ್ತಿಂದ ರಾತ್ರಿ ನಾನು ಮಲ್ಕೋಬೇಕಾದ್ರೆ ನಿಮ್ಮ ಪಾದಕ್ಕೆ ದಪ್ಪದ ಬಿದ್ದು ಥ್ಯಾಂಕ್ ಯು ಊರ್ವಿ ಅಂತ ಹೇಳಿ ಮಲ್ಕೋತೀನಿ. ಸಾಕು, ಸುಮ್ಮನೆ ಇರ್ರಿ. ಹೂನಪ್ಪ ಲಕ್ಷ್ಮಣ, ನಾನು ದಿನ ಮಾಡ್ತಿರೋ ಅದನ್ನೇ. ಏನು ಸೀತಾ, ಏನ್ರಿ ನೀವು ನೋಡ್ದವ್ರು ನಿಜ ಅನ್ಕೊಂಡ್ರೆ ಸುಮ್ಮನೆ ಇರಿ. ಇರೋ ವಿಷಯ ಹೇಳಿದೆ. ನಾನು ಕೂಡ ಅದನ್ನೇ ಮಾಡಿದೆ. ಹೊಸ್ ಗೊತ್ತಾಯ್ತೇನಪ್ಪ ಕಾರ್ತಿಕ್, ನಮ್ಮ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವ್ದಣ್ಣ ಈ ರೀತಿ ಕಾಲಿಗೆ ಬೀಳದ? ಉರ್ಮಿಳಾ, ಹಪ್ಪಳ ತಗೊಂಡ್ ಬಾ. ಅಕ್ಕ ತಂದೆ. ಅಕ್ಕ ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಉರ್ಮಿಳಾ, ಯಾವಾಗಲೂ ನೀನೇ ಕೆಲಸ ಮಾಡ್ತಿರ್ತೀಯ ಕಣೆ. ಹಬ್ಬದ ದಿನ ಆದರೂ ನೆಮ್ಮದಿಯಾಗಿ ಲಕ್ಷ್ಮಣ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡು. ಏ ಕಾರ್ತಿಕ್, ನೀನೇ ಕಲ್ಕೂತಿದ್ಯಾ? ಆ ಕಡೆ ಜರುಗು. ನಾನು ಬಡಿಸ್ತೀನಿ ಅಂತ ಹೇಳಿದ, ನೀನು ಕೂತ್ಕೋ ಆರಾಮಾಗಿ. ನಾನು ಹೇಳಿದ್ ಕೇಳಿಸ್ತಿಲ್ವೇನೆ ನಿನಗೆ? ಕೂತ್ಕೊಳ್ಳಿ ಅಲ್ಲಿ, ನಾನು ಬಡಿಸ್ತೀನಿ. ಈಗ ಸರ್ ಹೋಯ್ತು. ಅಯ್ಯ ಲಕ್ಷ್ಮಣ, ನಾವು ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ ಕಣ. ಒಂದೇ ಮನೇಲಿ ಇರೋ ಅಕ್ಕ ತಂಗಿಯರನ್ನ ನಾವಿಬ್ಬರು ಮದುವೆ ಮಾಡ್ಕೊಂಡ್ಬಿಟ್ಟವಲ್ಲ, ಅದೇ ದೊಡ್ಡ ತಪ್ಪು. ಚಿಕ್ಕತ್ತೆ, ಸೀತಮ್ಮ, ನೀವಿಬ್ರು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸರಿ ಹೋಯ್ತು. ಹಾಗೇನಿಲ್ಲ ರಾಯರೇ, ಇವತ್ತು ಸೀತಮ್ಮ ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲಿ ಅನ್ನೋದು ನನ್ನ ಆಸೆ. ಅಕ್ಕ ಕೂತ್ಕೊಳ್ಳಕ್ಕ. ಬಡ್ಸು. ಚಿಕ್ಕತ್ತೆ, ನೀವು ಕೂತ್ಕೊಳ್ಳಿ. ನೀನು ನಾನೆಲ್ಲರಿಗೂ ಬಡಿಸ್ಕೊತ್ಕೋತೀನಿ. ಸರಿ, ಕೂತ್ಕೊಮ್ಮ.
ಅವರೊಬ್ಬರೇ ಊಟ ಮಾಡ್ತಿದ್ರೆ ಹೇಗೆ? ಹಬ್ಬದ ಕಳೆನೇ ಇರಲ್ಲ. ಈಗ ಏನ್ರಿ ಮಾಡ್ಬೇಕು ಅಂತೀರಾ? ಹೆಂಡತಿಗೂ ತಿನ್ನಿಸ್ರು. ಅಣ್ಣ, ಇದು ನಿನ್ನ ಮನಸ್ಸಿನ ಆಸೆನಾ? ಹಾಗೆ ತಿಳ್ಕೋ. ಲಕ್ಷ್ಮಣ, ಸಾಕು, ಸುಮ್ಮನೆ ಇರೋ, ಏನೇನೋ ಮಾತಾಡ್ಬೇಡ. ನನ್ನ ಹೆಂಡತಿಗೆ ನಾನು ತಿನ್ನಿಸೋದಕ್ಕೆ ಯಾವತ್ತೂ ನಾನು ನಾಚಿಕೆ ಪಟ್ಕೊಂಡಿಲ್ಲಪ್ಪ. ನನ್ನ ಹೆಂಡತಿ ತಿನ್ಸೋದಿಕ್ಕೆ ನನಗೇನು ನಾಚಿಕೆ? ಊರ್ಮಿಳ, ಆನು ರೀ, ಆನು ಆನು. ನಿಧಾನ ಕಣೋ, ಏನು ಹಂಗೆ ತುರುಕ್ತೀಯ? ಹೇಗೆ ನಮ್ಮ ಲವ್? ನೀವು ಬಿಡಿ ಚಿಕ್ಕ ಮಾವ, ನಿಮ್ಮ ಲವ್ನ ಯಾವಾಗಲೂ ಓಪನ್ ಆಗೇ ತೋರಿಸ್ಕೊತೀರಾ. ಓಪನ್ ಅಲ್ಲಮ್ಮ, ಓವರ್ ಅಂತ ಹೇಳು. ಏನ್ ಬೇಬಿ ಬಾವಾ, ನಮ್ನೆಲ್ಲ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನ್ರು ನೀವು ಬೇಬಿ ಬಾವ ಅನ್ಕೊಂಡು? ಅಯ್ಯೋ, ಅದ್ರಲ್ಲೇನಿದೆ, ನಮ್ ಸತ್ಯಂಗೆ ನೀವು ಅಮೂಲ್ ಬೇಬಿ ಅಂದ್ಮೇಲೆ ನಮಗ್ ಬೇಬಿ ಬಾವನೇ. ಲೋ, ನಾನಿವಾಗ ಸತ್ಯನ್ ಗಂಡ ಕಂಡ್ರು. ಹೌದಾ ಬೇಬಿ ಬಾವಾ? ಹೌದು. ನೀವೆಲ್ಲ ಹೇಗಿದ್ದೀರಾ? ನಮ್ಗೇನ್ ಬಿಡಿ, ನಾವು ಸೂಪರ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ? ಸತ್ಯ ಹೇಗಿದ್ದಾಳೆ? ಸತ್ಯನ್ ಜೊತೆ ಕಾರ್ತಿಕ್ ಇರ್ಬೇಕಾದ್ರೆ ಸತ್ಯನ್ಗೆ ಏನೋ ಕಡಿಮೆ, ಅವಳು ಚೆನ್ನಾಗಿರ್ತಾಳೆ. ನಿಮ್ಮನ್ನ ನೋಡ್ತಾ ಇದ್ರೆ ಅವಳು ಸೂಪರ್ ಆಗಿದ್ದಾಳೆ ಅಂತ ಗೊತ್ತಾಗತ್ತೆ ಬಿಡಿ. ಲೋ, ನಿಮ್ಮೆಲ್ಲರ ಜೊತೆ ಏನೋ ಮಾತಾಡಬೇಕು. ಮಾತಾಡಿ. ಅದು ಇಲ್ಲಿ ಬೇಡ, ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಮಾತಾಡುವ. ಬನ್ನಿ ಬನ್ನಿ. ಭಾವ, ನೀವ್ ಮಾತು ಕೇಳ್ತಾ ಇದ್ರೆ ಯಾವ್ದೋ ಸೀಕ್ರೆಟ್ ವಿಷಯ ಮಾತಾಡೋ ತರ ಇದ್ದೀರಾ. ಸುಮ್ಮನೆ ಅಲ್ಲಿಗೆ ಯಾಕೆ? ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಅದೇನಿದ್ರು ಇಲ್ಲಿಗೆ ತರಿಸ್ಬಿಡಿ, ಅಂತ ಮಾತಾಡೋಣ. ಓಕೆ. ಬೇಬಿ ಬಾ, ನೀವೇ ಕಲ್ಕೂತಿದ್ದೀರಾ? ಕೆಳಗಡೆ ಕೂತ್ಕೊಳ್ಳಿ, ಬನ್ನಿ ಜಾಯ್ನ್ ಆಗಿ. ಬಾವಾ, ನೀವು ಆಗಾಗ ನಮ್ಮ ಏರಿಯಾಗೆ ಬರ್ತಾ ಇರಬೇಕು. ಹೌದು ಬಾವ, ಆಗ್ಲೇ ನೀವೇನೋ ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಲಿಲ್ಲ. ಸದ್ಯ ಇವ್ರಿಗೆ ಈಗಾದ್ರೂ ನೆನ್ಪಾಯ್ತಲ್ಲ. ಹೇಳಿ ಬಾವ, ಸಂಕೋಚ ಪಟ್ಕೊಂಡ್ಬಿಡಿ. ಅದೇನು ಅಂತ ಹೇಳಿ. ಅದೇ ಕಣ್ರು, ಸತ್ಯನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸತ್ತಿನ ಬಗ್ಗೆ ತಿಳ್ಕೊಳಕ್ ಏನಿದೆ ಬಾವಾ, ನಿಮ್ಗೆ ಎಲ್ಲ ಗೊತ್ತು. ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳಿ ಅಂತ. ಗೊತ್ತಿಲ್ದಿರೋದು ಹೇಗೆ ಹೇಳಕ್ಕಾಗುತ್ತೆ? ಅದು ನಮಗೂ ಗೊತ್ತಿರಲ್ಲ ಅಲ್ವಾ? ಮಕ್ಕಳ, ಸತ್ಯನ್ ಬಗ್ಗೆ ಹೇಳಿ ಅಂದ್ರೆ ಸತಾಯಿಸ್ತಾ ಇದ್ದೀರಾ? ಬೇರೆ ಏನಾದ್ರು ತಿಳ್ಕೊಬೇಕಿತ್ತ ಬಾವ? ಒಂದನ್ನೇ ನೆಟ್ಟಿಗೆ ಹೇಳಿಲ್ಲ, ಬೇರೆ ಇನ್ನೇನೋ ಹೇಳ್ತೀರಾ? ಏನಾಯ್ತು? ಏನೂ ಇಲ್ಲ. ಮತ್ ಯಾಕೆ ತಲೆ ಕೆರ್ಕೊಂಡು ಏನೇನೋ ಗೊಣಕ್ಕೋತಾ ಇದೆಯಾ? ನನ್ನ ತಲೆ, ನನ್ನ ಬಾಯಿ, ನನ್ನ ಇಷ್ಟ ಎಲ್ಲ ನೀನು ಹೇಳ್ಬೇಕಾ? ಹೇಳ್ಬೇಕಪ್ಪ, ಹೇಳ್ದೆ ಇದ್ರೆ ಗೊತ್ತಾಗೋದು ಹೇಗೆ? ಅದೇ ಮತ್ತೆ, ಎಲ್ಲ ಬಾಯಿ ಬಿಟ್ಟೆ ಹೇಳ್ಬೇಕು ನಿನ್ಗೆ, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ ಅಲ್ವಾ?
ಯಾರ ಮನ್ಸನ್ನು ಯಾರು ಬಗದ್ ನೋಡೋದಕ್ಕಾಗಲ್ಲ. ಮನ್ಸಲ್ಲಿರೋ ಮಾತನ್ನ ಹೇಳಿದ್ರೇನೆ ಗೊತ್ತಾಗೋದು. ಅಮ್ಮ ಚಾಮುಂಡೇಶ್ವರಿ, ಹೇಳ್ತೀನಿ, ಹೇಳೋದಕ್ಕೆ ತಾನು ಇಷ್ಟೊಂದು ಸರ್ಕಸ್ ಮಾಡ್ತಾ ಏನು? ಹಾ, ಪ್ರಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಎಂದೆ. ಯಾರಿಗೆ ಪ್ರಪೋಸ್ ಮಾಡೋದು? ಏನಾದ್ರೂ ಬಿಸ್ನೆಸ್ ಪ್ರಪೋಸಲ್ಲ? ನಾನು ಇವಳಿಗೆ ಏನು ಹೇಳಿದ್ರು ಸೀರಿಯಸ್ ಆಗಿ ತಗೋತಾ ಇಲ್ವಲ್ಲ. ಒಳ್ಳೆ ನನ್ನ ಜೋಕರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೇಳು, ನಿನ್ನೆ ಕೇಳ್ತಾ ಇರೋದು ಏನ್ ಪ್ರಪೋಸು ಅಂದೆ. ಅಂದ್ರೆ ನಾನು ನನ್ನ ಫ್ರೆಂಡು ಅವ್ನ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತೆ. ನನ್ನ ಹತ್ರ ಐಡಿಯಾ ಕೇಳ್ದ, ಅದನ್ನೇ ಯೋಚನೆ ಮಾಡ್ಕೊಂಡ್ ಬಂದೆ. ಹಲೋ, ಯಾಕೆ ಹಿಂಗ್ ನಗ್ತಾ ಇದ್ಯಾ? ಲೂಸಾ ನೀನು? ಅಮೂಲ್ ಬೇಬಿ, ಯಾವನೋ ನಿನ್ ಫ್ರೆಂಡು ಹೋಗಿ ಬೇಬಿ ಹತ್ರ ಬಂದು ಪ್ರಪೋಸ್ ವಿಷಯ ಮಾತಾಡ್ತಿದ್ದಾನ, ನಿನ್ ಹತ್ರ ಐಡಿಯಾ ಕೇಳ್ತಿದ್ದಾನ. ಹೋಗಿ ನನಗದೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ಬಿಡು. ನೋಡು, ಬೇಬಿ ಗಿಬಿ ಅಂದ್ರೆ ಚೆನ್ನಾಗಿರಲ್ಲ. ಯಾಕೆ ನನ್ ಕೈಲಿ ಐಡಿಯಾ ಕೊಡಕ್ಕಾಗಲ್ವಾ? ಐಡಿಯಾ ಕೊಡಬೇಕು ಅಂದ್ರೆ ಲವ್ ಆಗಿರ್ಬೇಕು ಅಮೂಲ್ ಬೇಬಿ. ಅದೊಂಥರ ಬೇರೆನೇ ಎಕ್ಸ್ಪೀರಿಯನ್ಸು. ನಿನಗಿವೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗೇನಿದ್ರು ಈ ಹಾಡು, ಕವಿತೆ ಬರೆಯೋದು, ಮರ ಸುತ್ತೋದು ಇಷ್ಟೇ ಬರೋದು. ಅದೇ ನಮ್ಮ ಅಕ್ಕನ ಜೊತೆ ಮಾಡ್ತಿದ್ದಲ್ಲ ಆ ಥರ ಲವ್. ನಿನಗೆ ನಿಜವಾದ ಪ್ರೀತಿ ಅನುಭವನೇ ಆಗಿಲ್ಲ ಅಮೂಲ್ ಬೇಬಿ. ಪಾಪಚ್ಚಿ ನೀನು. ಬೇಡ ಸತ್ಯ, ರೇಗಿಸ್ಬೇಡ, ಚೆನ್ನಾಗಿರಲ್ಲ. ನನ್ಗೂ ಲವ್ ಅಂದ್ರೆ ಏನು ಅಂತ ಗೊತ್ತು, ಯಾರ ಹತ್ರನೂ ಹೇಳಿಸ್ಕೋಬೇಕಾಗಿಲ್ಲ. ಇದು ಇನ್ನೊಂದು ಜೋಕು, ಇದು ಚೆನ್ನಾಗಿದೆ. ಬೇಡ ಸತ್ಯ, ಹೇಳ್ತಾ ಇದೀನಿ, ನನ್ ಕೆಣಕ್ಬೇಡ. ನೋಡಿದ್ಯಾ ಹೇಗ್ ಕೋಪ ಮಾಡ್ಕೋತಿದ್ಯಾ? ಅಲ್ಲ ಸತ್ಯ, ಲವ್ ಎಷ್ಟು ವಿಚಿತ್ರ ಅಲ್ವಾ? ನಾನು ಪ್ರೀತಿ ಮಾಡಿದ ಮೊದಲನೇ ಹುಡುಗಿ ನೀನೇ. ಅದು ಗೊತ್ತಾಗೋಕ್ಕೆ ನನಗಿಷ್ಟು ದಿನ ಬೇಕಾಯಿತು. ಇನ್ನೂ ನಾನು ಸುಮ್ಮನೆ ಇರಲ್ಲ ಸತ್ಯ. ನಿನ್ನ ಮುಂದೆ ಎಲ್ಲ ಹೇಳ್ಬಿಡ್ತೀನಿ, ಮನ್ಸು ಬಿಚ್ಚಿ ಮಾತಾಡ್ತೀನಿ. ಓ, ಇಷ್ಟೊಂದು ಖುಷಿಯಾಗಿದ್ದಾನೆ. ಮೋಸ್ಟ್ಲಿ ಬೆಳಿಗ್ಗೆ ಮಾಡಿದ ಭೀಮ್ ಅಮಾವಾಸ್ಯೆ ಎಫೆಕ್ಟ್ ಅನ್ಸುತ್ತೆ. ನಾನು ಬದಲಾಗಿದ್ದೀನಿ ಅಂತ ಅಂದ್ಕೊಂಡಿರ್ಬೇಕು. ಅಂದ್ಕೊಳ್ಳಿ ರೀ. ನೀವು ಇಲ್ಲಿದ್ದೀರಾ? ನಾನು ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೆ. ಯಾಕೆ ದಿವ್ಯಾ, ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಇದ್ರಷ್ಟೇ ಹುಡುಕ್ಬೇಕಾ? ಇಲ್ಲ ಅಂದ್ರೆ ಹುಡುಕ್ಬಾರ್ದಾ? ಏನಾಯ್ತಪ್ಪ ಇವಳಿಗೆ? ಈ ಲೆವೆಲ್ಗೆ ಡೌ ಕಚ್ತಾವಳೆ ರೀ. ಏನು ಯೋಚನೆ ಮಾಡ್ತಿದ್ದೀರಾ? ಊಟಕ್ಕೆ ಎಲ್ಲ ರೆಡಿ ಇದೆ, ಬನ್ನಿ ಊಟ ಮಾಡಿದ್ರಂತೆ.
ಯಾಕೆ ದಿವ್ಯಾ ಇಷ್ಟೊಂದು ಪ್ರೀತಿಯಿಂದ ಕರಿತಿದ್ಯಾ? ನನಗೆ ಭಯ ಆಗ್ತಾ ಇದೆ. ಏನ್ರಿ ನೀವು ಭಯ ಆಗ್ತಿದೆ ಅಂತ ಹೇಳ್ತೀರಾ? ಭಯ ಪಡೋಕ್ಕೆ ನಾನೇನು ಹುಲಿನ ಸಿಂಹನ? ಏನೋ ಇವತ್ತು ಭೀಮ್ನ ವಾಸೆ, ಗಂಡನ ಜೊತೆ ಪ್ರೀತಿಯಿಂದ ಇರೋಣ ಅಂತ ಅನ್ಕೊಂಡೆ, ಅದಕ್ಕೂ ಡೌಟ್ ಪಡ್ತಿರಲ್ಲ. ಅಲ್ಲ, ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೀಯಾ, ಸ್ವಲ್ಪ ಓವರ್ ಆಗ್ಲಿಲ್ವಾ ಅಂತ? ಹಾಗೆಲ್ಲ ಏನೂ ಇಲ್ಲ, ಬನ್ನಿ ಊಟಕ್ಕೆ. ಬಾಲ ಹೋಗ್ಬೇಡ, ಏನೋ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ನೀನು ಹೋದ್ಯೋ ಟ್ರಾಪ್ ಆಗ್ತೀಯಾ? ರೀ ಎಷ್ಟು ಸಲ ಕರೆಯೋದು? ಬನ್ನಿ ಊಟಕ್ಕೆ. ನಾನು ಎಲ್ಲಿದ್ದೀನಿ? ಹಾ, ಭೂಲೋಕದಲ್ಲಿ. ಎದ್ದು ಊಟಕ್ಕೆ ಬಾ ಅಂದ್ರೆ ಎಷ್ಟೆಲ್ಲ ನಾಟಕ ಆಡ್ತಿದ್ಯಾ? ನನಗೆ ಹಸಿವಿಲ್ಲ ದಿವ್ಯಾ, ನೀನು ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಬಾಲ, ಊಟ ಬಿಸಿ ಇದ್ದಾಗಲೇ ತಿನ್ನಬೇಕು, ಆವಾಗಲೇ ರುಚಿ. ನೀನು ಟೈಮಿಗೆ ತಿಂದಿಲ್ಲ ಅಂದರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಬೇಜಾರಾಗಲ್ವಾ? ಬಾ ಊಟಕ್ಕೆ. ಕೀರ್ತನಾಗ ಕೂಡ ನಾನು ಹಾಗೆ ಮಾಡಿದ್ದು. ಯಾವ ಹುಡುಗಿ ಆದ್ರೂ ಹಿಂಗೆ ಹಿಂಗೆ ಒಪ್ಕೊಂಡು ಬಿಡ್ತಾಳೆ. And that's the sophisticated way to ask a girl. Really? Yeah. ಬೆಂಕಿ ಇಡ್ತು ನಿನ್ನ ಪ್ರಪೋಸಲ್ಗೆ. ಇದೆಲ್ಲ ಪ್ರಪೋಸಲ್ ಮಾಡೋ ರೀತಿನ? ಎಲ್ಲರೂ ಸಿನಿಮಾ ನೋಡಿ ಅವ್ಳು ತೋರಿಸೋದೇ ನಿಜವಾದ ಪ್ರಪೋಸಲ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ದೊಡ್ಡಪ್ಪ, ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಪ್ರಪೋಸ್ ಮಾಡಿದ್ರೆ? ರೀತು, ಮತ್ತೆ ಸಿನಿಮಾ ಅವ್ರ ಥರನೇ ಮಾತಾಡ್ತಾ ಇದೆಯಲ್ಲಮ್ಮ. ಭಾವ, ಮನಸ್ಸಲ್ಲಿರೋದನ್ನ ಲೆಟ್ರ್ ಬರ್ತ್ಕೊಟ್ರೆ? ಈಗಿನ ಕಾಲದಲ್ಲಿ ಹಾಗೇನಾದ್ರು ಮಾಡಿದರೆ ಹುಡುಗಿ ಆ ಲೆಟರ್ನ ಹರಿದು ಹುಡುಗನ ಮುಖಕ್ಕೆ ತಪ್ಪು ಅಂತ ಬಿಸಾಡ್ಬಿಡ್ತಾಳೆ. ಮತ್ತಿನ್ ಏನ್ ಮಾಡೋದು? ಯಾರಾದ್ರೂ ಏನಾದ್ರೂ ಇನ್ನೋವೇಟಿವ್ ಐಡಿಯಾನ ಕೊಡಿ ಪ್ಲೀಸ್. ಅಯ್ಯೋ, ಸುಮ್ಮನಿರು ಕಾರ್ತಿಕ್, ಏನು ನೀನು ಎಲ್ರ ಮುಂದೆ? ಇರ್ಲಿ ಬಿಡು ಊರ್ಮಿ, ಅವನಿಗೆ ಗೊತ್ತಾಗದ್ ಬೇಡವಾ? ಮದುವೆಯಾಗಿ 25 ವರ್ಷ ಆದರೂ ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ದೀವಿ ಅಂತ ಅವನಿಗೂ ನಾವೇ ಟ್ರೈನಿಂಗ್ ಕೊಡೋಣ ಬಿಡು. ರೀ, ನೀವು ಬೇರೆ ಅವನ ಮಾತಿಗೆ ಉಪ್ಪು ಖಾರ ಹಾಕೊಂಡು ಸುಮ್ಮನೆ ಇರ್ರಿ. ಕಾರ್ತಿಕ್, ನನ್ನ ಕೇಳಿದರೆ ಈ ರೀತಿ ಎಲ್ಲ ಪ್ರಪೋಸಲ್ಸು ಯಾವತ್ತೂ ವೇಸ್ಟೇ. ಪ್ರೀತಿ ಅನ್ನೋದು ನಮ್ಮ ಹತ್ರ ಇರೋ ಶ್ರೀಮಂತಿನ ತೋರಿಸಿ ಪಡ್ಕೊಳ್ಳೋದಲ್ಲ, ಎರಡು ಹೃದಯಗಳು ಒಂದಾಗಿ ಒಬ್ಬರನ್ನ ಬಿಟ್ಟು ಒಬ್ರು ಬದುಕೋದಿಲ್ವೇನೋ ಅನ್ನೋ ಮಟ್ಟಿಗೆ ಇರೋದೇ ಪ್ರೀತಿ. ಪ್ರೀತಿ ಅನ್ನೋದು ಪ್ರೀತಿಸೋ ಹೃದಯಕ್ಕೆ, ಪ್ರೀತಿಸೋ ಕಿವಿಗಳಿಗೆ ಯಾವತ್ತೂ ಕೇಳ್ತಾ ಇರುತ್ತೆ. ಶಭಾಷ್ ಲಕ್ಷ್ಮಣ, ಬಹಳ ಚೆನ್ನಾಗಿ ಹೇಳಿದೆ. ಆದ್ರೆ ಕೆಲವೊಂದ್ ಸರ್ ಏನೋ ಪ್ರೀತಿಸೋರು ಕ್ಯೂಟ್ ಆಗ್ಬಿಟ್ರೆ ಏನ್ ಮಾಡ್ಬೇಕು ಚಿಕ್ಕಪ್ಪ? ನಾವೇ ಬಾಯ್ ಬಿಟ್ಟು ಹೇಳ್ಬೇಕಲ್ವಾ? ಅವ್ರಿಗೂ ಗೊತ್ತಾಗತ್ತೆ ಕಣೋ, ಗೊತ್ತಾದ್ರೂ ಗೊತ್ತಾಗದ ಹಾಗೆ ಆಕ್ಟ್ ಮಾಡ್ತಾರೆ.
ಅದರಲ್ಲೂ ಈ ಹುಡುಗಿಯರಿದಾರಲ್ಲ ಅವರು ಈ ವಿಷಯದಲ್ಲಿ ತುಂಬ ಜಾಣರು. ನಮ್ಮನ್ನು ಸುಮ್ಮನೆ ಅವ್ರು ಸುತ್ತ ತಿರುಗಿಸ್ತಾರೆ. ಆದರೆ ಎಲ್ಲ ತಿಳ್ಕೊಂಡಿರ್ತಾರೆ ಅಲ್ವಾ ಊರ್ಮಿ? ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಈಗ ಶುರುವಾಗ್ತಾ ಇದೆ. ಕಾರ್ತಿ, ಅವ್ರಿಗೆ ಹೇಳ್ಬಿಡು, ಮನಸ್ಸಿನ ಮಾತು ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಅಂತ. ಜಾಸ್ತಿ ಯೋಚನೆ ಮಾಡದೆ ಧೈರ್ಯವಾಗಿ ಹೇಳ್ಬಿಡೋದಕ್ಕೆ ಹೇಳು. ಕಾರ್ತಿಕ್, ನಮ್ಮ ಕೀರ್ತನ ಹೇಳಿದಾಗೆ ಕಾರು, ಮನೆ, ಬಂಗ್ಲೆ, ಶ್ರೀಮಂತಿಕೆ ನೋಡಿ ಬರೋಳು ಬರೀ 3 ದಿನ ಇರ್ತಾಳೆ. ಅದೇ ನಮ್ಮ ಮನಸ್ಸನ್ನು ನೋಡಿ ಬರೋಳು ಕಡೆವರೆಗೂ ಇರ್ತಾಳೆ. ಚಿಕ್ಕಪ್ಪ, ನಿಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ. ದುಡ್ಡು ಆಸ್ತಿ ಮುಂದೆ ಈ ಪ್ರೀತಿ ಎಲ್ಲ ಝೀರೋ. ಬಿ ಪ್ರಾಕ್ಟಿಕಲ್ ಚಿಕ್ಕಪ್ಪ. ಇಲ್ಲಿವರೆಗೂ ನನ್ನ ಜೊತೆ ಸಾಥ್ ಕೊಟ್ಟೋಳು, ಸ್ಫೂರ್ತಿಯಾಗಿದ್ದೋಳು ಸತ್ಯ ಮಾತ್ರ. ಈಗ ನನ್ನ ಜೊತೆ ನೀನಿದ್ಯಾ. ನೀನು ಸತ್ಯ ನನ್ನ ಶಕ್ತಿ. ನಿಮ್ಮಿಬ್ಬರಿಗೋಸ್ಕರನಾದರೂ ನಾನು ಮುಂದೆ ಬರ್ತೀನಿ. ನಿಮ್ಮ ಮುಖದಲ್ಲಿ ನನ್ನ ಬಗ್ಗೆ ಹೆಮ್ಮೆ ಮೂಡಿಸೋದಷ್ಟೇ ನನ್ನ ಗುರಿ. ನೋಡ್ತಾ ಇರೋ ರೀತು, ನಿನ್ನ ಮನೆಯವ್ರು ಆಸೆ ಪಡೋ ಥರದ ಸ್ಟೇಟಸ್ ಪಡ್ಕೊಂಡು ಧೈರ್ಯವಾಗಿ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತೀನಿ. ಕದ್ದು ಮುಚ್ಚಿ ಅಲ್ಲ, ರಾಜಾರೋಷವಾಗಿ ನಿನ್ನ ಆ ಮನೆಯಿಂದ ನಮ್ಮನೆ ಕರ್ಕೊಂಡ್ಬರ್ತೀನಿ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್. ನಮ್ಮ ಹುಡುಗ ಏನೋ ನಡೆಸ್ತಾ ಕಣ. ಇದು ಫೋಟೋ ಕಣು. ಡೈಮಂಡ್ ಸೆಟ್ಟು, ರಿಂಗು ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಚೆನ್ನಾಗಿದೆ. ನೀನು ಮೋಸ್ಕಾರ ಅಂತ ಗೊತ್ತಾದ್ಮೇಲೆ ಇದೆಲ್ಲ ಸುಳ್ಳಿರ್ಬೋದು ಅಂತ ಡೌಟ್ ಪಟ್ಟೆ. ಇಲ್ಲ ಬೇಬಿ, ಇದೆಲ್ಲ ಒರಿಜಿನಲ್ಲು. ಎಲ್ಲದಕ್ಕೂ ಬಿಲ್ಲಿದೆ. ಒರಿಜಿನಲ್ಲೇ ಎಲ್ಲನೂ ಚೆಕ್ ಮಾಡಿಸ್ದೆ. ಅದಕ್ಕೆ ನಿನ್ನ ಮುಂದೆ ತಂದಿಟ್ಟಿದ್ದೀನಿ. ಓಹ್, ನಮ್ಮ ಕಷ್ಟಕ್ಕಾಗಲಿ ಅಂತ ತಂದ್ಯಾ ಬೇಬಿ? ನಾನು ಸಾಲ ಮಾಡಿ ಪಡ್ತಿರೋ ಪಾಡ್ ನೋಡೋಕ್ಕಾಗದೆ ಇದನ್ನೆಲ್ಲ ಮಾರಿ ನನ್ನ ಸಾಲನ ತೀರಿಸ್ಕೊ ಅಂತ ಹೇಳ್ತಿದ್ಯಾ? ಛೇ, ಏನೋ ಅನ್ಕೊಂಡು ಮಾರ್ಬಿಟ್ನಲ್ಲ ದಿವ್ಯಾ. ಪಾಪ, ನೀನು ಎಷ್ಟು ಒಳ್ಳೆಯವಳು. ನೀನು ಇಷ್ಟು ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರ್ಶ ಹೆಂಡ್ತಿ ನೀನು. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಮುಟ್ಬೇಡ. ನೀನಂತೂ ಬಿಕಾರಿ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ದುಡ್ಡಂತೂ ಇಲ್ವೇ ಇಲ್ಲ. ಇಷ್ಟೊಂದೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ಯಲ್ಲ, ನಿಜ ಹೇಳು, ದುಡ್ಡು ಎಲ್ಲಿಂದ ಬಂತು? ವರ್ತನೆ ನೋಡಿ ಅವನು ಬದಲಾಗೋದೇ ಇಲ್ವೇನೋ ಅಂತ ನನಗೆ ಅನ್ನಿಸ್ಬಿಟ್ಟಿತ್ತು. ಭಾವ ಮುಂದೆ ನಿಂತು ನಡೆಸ್ಕೊಟ್ಟು ಮದುವೆ ಇದು. ಇದರಿಂದ ನಿನ್ನ ಜೀವನ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಆದರೆ ದೇವರ ಆಶೀರ್ವಾದ ಮತ್ತೆ ನಿನ್ನ ಪ್ರೀತಿ ತಾಳ್ಮೆ ಕಾರ್ತಿನ ಬದಲಾಯಿಸ್ಬಿಡ್ತು. ನಿಜ ಚಿಕ್ಕತ್ತೆ, ನನಗೂ ಆ ಭಯ ಇತ್ತು. ಆದರೆ ನೀವು ಹೇಳ್ದಾಗೆ ಕಾರ್ತಿಕ್ ಬದಲಾಗಿದ್ದಾನೆ. ನನಗೇನು ಇಷ್ಟ ಅಂತ ಕೇಳ್ತಾನೆ. ಪ್ರತಿಯೊಂದಕ್ಕೂ
ನಾನೇ ಬೇಕು ಅಂತ ಕರೀತಾನೆ, ರೇಗಿಸ್ತಾನೆ, ಪ್ರೀತಿ ತೋರಿಸ್ತಾನೆ. ನಾನು ಓದಬೇಕು ಅಂತ ಅಂದಾಗ ಅವನು ಎಷ್ಟು ಖುಷಿ ಪಟ್ಟ ಗೊತ್ತಾ? ನನ್ನ ಓದಿಗೆ ಅವನೇ ಬೆಂಬಲವಾಗಿ ನಿಂತ್ಕೊಂಡಿದ್ದಾನೆ. ಅಲ್ಲಿಗೆ ಮಾನಸಿಕವಾಗಿ ನೀನು ಕಾರ್ತಿಕ್ ಗಂಡ ಹೆಂಡತಿ ಆದ್ರಿ ಅಂತಾಯ್ತು. ಅವನು ನನ್ನನ್ನು ಹೆಂಡತಿ ಅಂದ್ಕೊಂಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ನನಗೆ ಕೊಡ್ತಾ ಇರೋ ಪ್ರೀತಿ ಗೌರವಕ್ಕೆ ನಾನು ಸೋತೋಗಿದ್ದೀನಿ. ಅಷ್ಟು ಸಾಕಾ? ಅಷ್ಟೇ ಸಾಕು. ಏನು ಅಷ್ಟೇ ಸಾಕು ನಿನ್ನ ತಲೆ? ಅವನು ನಿನ್ನ ತಾಳಿ ಕಟ್ಟಿದಾನೆ, ಅವನು ನಿನಗೆ ಗಂಡ, ಅವನು ಸಂಪೂರ್ಣವಾಗಿ ನಿನ್ನವನಾಗಬೇಕು. ಅದು ನಿನ್ನ ಹಕ್ಕು, ನೀನು ಪಡ್ಕೊಳ್ಳೇಬೇಕು. ಚಿಕ್ಕತ್ತೆ, ನೀವು ಈ ಮಾತು ಹೇಳ್ತಿರೋದಾ? ಹೌದು ಸತ್ಯ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡನೇ ಎಲ್ಲ, ಗಂಡನ ಮನೆಯವರೇ ಎಲ್ಲ. ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೇನೆ ಮನೇಲಿ ಮಿಕ್ಕವರು ನಿನಗೆ ಬೆಲೆ ಕೊಡೋದು. ಆ ವಿಚಾರದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ. ಮುತ್ತಿನಂಥ ಮನೆ, ದೇವ್ರಂಥ ಗಂಡ ಸಿಕ್ಕಿದ್ದಾರೆ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಖುಷಿಯಾಗಿರೋದು. ನೀವು ಬಿಡಿ ಚಿಕ್ಕತ್ತೆ, ಈಗಲೂ ಹೊಸದಾಗಿ ಮದುವೆ ಆಗಿರೋರ ಥರನೇ ಇದ್ದೀರಾ. ನಿಮ್ಮನ್ನ ಚಿಕ್ಕ ಮಾವ ಪ್ರೀತಿ ಮಾಡೋದನ್ನ ನೋಡಿದ್ರೆ ನಾನು ಕಾರ್ತಿಕ್ ಹಾಗೇ ಇರಬೇಕು ಅಂತ ಅನ್ಸುತ್ತೆ. ನಾನು ನಿನ್ನ ಹೆಂಡತಿ ಅಂದಮೇಲೆ ನಿನ್ನ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋ ರೈಟ್ಸ್ ಇದೆ ಅಲ್ವಾ? ಇದೆ ಬೇಬಿ. ಮತ್ತ್ಯಾಕೆ ನೀನು ನಿಜ ಹೇಳ್ತಿಲ್ಲ? ಬೇಬಿ, ಅದು ಹಾಗಲ್ಲ. ಕೆಲವೊಂದು ವಿಚಾರಗಳನ್ನ ಹಾಗೆಲ್ಲ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಹೆಂಡತಿ ಹತ್ರ ಏನು ಮುಚ್ಚು ಮರೆ, ಇಷ್ಟೇನಾ ನಿನ್ನ ಪ್ರೀತಿ? ಮತ್ತೆ ಶುರುವಾಯ್ತಲ್ಲ ದೇವ್ರೆ ಇವಳ್ದು. ಒಂದು ಸಲ ಇವಳಿಗೆ ಮಾಡಿದ ಮೋಸಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಹಿಂಸೆ ಕೊಡ್ತಾವಳಲ್ಲ, ಇದು ಯಾವ ನ್ಯಾಯ ಗುರು? ಬಲ ಪ್ಲೀಸ್ ಹೇಳು. ಇವಳು ಕೀರ್ತನ ಮೇಡಮ್ ವಿಚಾರ ಹೇಳೋ ಹಾಗಿಲ್ಲ, ಆದರೆ ಇವಳು ಬಿಡೋ ಹಂಗೆ ಕಾಣಿಸ್ತಿಲ್ಲ. ಏನು ಮಾಡೋದು? ಏಯ್, ಎಷ್ಟೋ ನೈಸ್ ಮಾಡೋದು ನಿನಗೆ. ನೈಸ್ ಮಾಡಿದಷ್ಟು ಸ್ಕೋಪ್ ತಗೋತಾ ಇದ್ಯಾ. ಇಷ್ಟೆಲ್ಲ ತರಕ್ಕೆ ದುಡ್ಡು ಎಲ್ಲಿಂದ ಬಂತು ಅದನ್ನ ಬಗಳು. ಬೇಬಿ, ಈಗಲೂ ಬೇಕಾದ್ರೆ ಏನು ಬೇಕೋ ಕೇಳು, ತಂದು ಕೊಟ್ಬಿಡ್ತೀನಿ. ಆದರೆ ಅದನ್ನು ಮಾತ್ರ ಕೇಳ್ಬಿಡ ಬೇಬಿ, ಯಾಕೆಂದರೆ ಇನ್ಕಮ್ ಸೋರ್ಸ್ನ ಯಾರೂ ಬಿಟ್ಕೊಡಲ್ಲ. ಕಳ್ಳರು ಬಿಟ್ಕೊಡಲ್ಲ. ನ್ಯಾಯವಾಗಿ ದುಡಿಯೋರು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಉತ್ತರ ಕೊಡ್ತಾರೆ. ಈ ರೀತಿ ನಾಚಿಕೆ ಪಡಲ್ಲ. ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು ಬೇಬಿ, ಹೇಳ್ತೀನಿ. ಅಥವಾ ಇಂಥದ್ದು ಬೇಕು ಅಂತ ಕೇಳು, ತಂದ್ಕೊಟ್ಬಿಡ್ತೀನಿ. ಎಲ್ಲಿಂದ ತಂದ್ಕೊಡ್ತೀಯ? ಎಲ್ಲಿದೆ ದುಡ್ಡು? ನಿನ್ಗೆ ಅದೆಲ್ಲ ಯಾಕೆ ಬೇಬಿ? ಇಂಥದ್ದು ಬೇಕು ಅಂತ ಕೇಳು, ತಂದ್ಕೊಡ್ತಾ ಇದ್ರೆ ನೋಡು. ಹೌದಾ, ತಂದ್ಕೊಡ್ತೀಯಾ? ಸರಿ, ಹಾಗಿದ್ರೆ ಮಾರ್ಕೆಟಲ್ಲಿರೋ ದಿ ಬೆಸ್ಟ್ ಫೋನ್ನ ತಂದ್ಕೊಡು. ಅಷ್ಟೇ ತಾನೇ? 1.5 ಲಕ್ಷ ತಂದ್ಕೊಡ್ತೀಯಾ?